ಕೈಗಳನ್ನೆಲ್ಲ ಸವರುತ್ತಾ ಪರಾಕ್ರಮವನ್ನು ತೋರಿಸುವುದನ್ನು ಕಂಡಾಗ ನಿನ್ನಿ ಕಾರ್ಯಪ್ರವೃತ್ತಿಯನ್ನು ಕಂಡಾಗ ಎಂತವರಾದರೂ ಮೆಚ್ಚಲೇಬೇಕು. ಯಾಕೆ ಕೇಳಿದ್ರೆ ನನ್ನ ತಮ್ಮನಾದಂತ ಲಕ್ಷ್ಮಣಾಕ್ಕನ ಮೇಲೆ ಯುದ್ಧವನ್ನು ಸಾರುವ ತನ್ಮೂಲಕವಾಗಿ ಅವ ಇನ್ನೇನು ಸೋಲ್ತಾನೆ ಎನ್ನುವ ಹಾಗೆ ಶರ ಪ್ರಯೋಗವನ್ನು ಮಾಡುತ್ತಾ ಮೃತ್ಯುಂಜಯ ಶರವನ್ನು ಹೊಡೆದವನು ನೀನು. ಅದನ್ನು ಕತ್ತರಿಸಿ ಎದುರಾದ ಭಟನು ನಾನು. ಸಾಮಾನ್ಯನ್ನು ಹಾಗೆ ಭಾವಿಸಬೇಡ, ನಾನೇ ರಾಮಚಂದ್ರಮ. ಸಂದಯ ರಾಮ ನೀನು. ಹೌದು, ನಿಜವಾಗಲೂ ನಿನ್ನನ್ನ ಕಂಡಾಗ ನೀನೇ ರಾಮ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಸರಿ, ಕಾರಣ ಮತ್ತೇನು ಅಲ್ಲ, ಏನು ಈಗಾಗಲೇ ನಡೆದಿರುವಂತದ್ದು ಸೀತಾಪಹರಣ ಪ್ರಕರಣ. ಹೌದು, ಆ ಪ್ರಕರಣದಲ್ಲಿ ಸೀತೆಯನ್ನ ತಂದಿರುವಂತಹ ರಾವಣೇಶ್ವರನನ್ನ ಪಡೆಯಲೋಸುಗವಾಗಿ ಬಂದವರು ರಾಮ ಲಕ್ಷ್ಮಣರಂತೆ. ಕಪಿನಾಯಕರನ್ನು ಕೂಡಿಯೇ ಬಂದಿದ್ದೇನೆ. ಅವರ ಜೊತೆಯಾಗಿ ಬಂದವರು ಕಪಿನಾಯಕರು. ಈಗಾಗಲೇ ನನ್ನ ಎದುರಾಗಿ ಬಂದವರು ಕಪಿನಾಯಕರು. ಮತ್ತೆ ನಿನ್ನ ತಮ್ಮನಾಗಿರುವಂತಹ ಲಕ್ಷ್ಮಣ ಅವರನ್ನೊಡನೆ ಹೋರಾಟವನ್ನ ಮಾಡಿದ ಬಳಿಕ ನನ್ನ ನಿರೀಕ್ಷೆ ರಾಮನದ್ದಾಗಿತ್ತು. ಆ ಕ್ಷಣವೇ ಕಣ್ತೆರೆಯಷ್ಟರೊಳಗಾಗಿ ನಿನ್ನ ರಥವೆನ್ನುವುದು ನನ್ನಲ್ಲಿವರೆಗಾಗಿ ಸಾಗಿ ಬಂತು. ಬಂದಾಕ್ಷಣವೇ ನೀನೇ ರಾಮ ಎನ್ನುವುದನ್ನು ಅರ್ಥವಿಸಿಕೊಂಡೆ. ಹಾಗಾಗಿಯೇ ಕೇಳಿದ್ದು ಬಂದಯ ರಾಮ ನೀನು ಎನ್ನುವುದಾಗಿ. ಸರಿ, ಬಂದದ್ದು ಬಹಳಷ್ಟು ಸಂತೋಷವಾಯಿತು. ಯಾಕೆ ಅಂತ ಬೇಕಲ್ಲ, ನಿರೀಕ್ಷೆ ನನ್ನದ್ದು ಬೇರೆ ಯಾರದ್ದು ಅಲ್ಲ, ರಾಮಚಂದ್ರನ ನಿರೀಕ್ಷೆ ಆಗಿತ್ತು. ಯಾವ ನೆಲೆಯಲ್ಲಿ? ಕಾರಣ ಮತ್ತೇನು ಅಲ್ಲ, ಬಂದಿರುವಂತಹ ನಿನ್ನೊಡನೆ ಹೋರಾಟಕ್ಕೆ ಮನ ಮಾಡಿದವನು ನಾನು. ಹೋರಾಟ ಮಾಡಬೇಕು ಅಂತಾದ್ರೆ ಕಾರಣ ಒಂದೇ ಇರುತ್ತದೆ. ಈಗಾಗಲೇ ನಮಗೂ ನಿಮಗೂ ವಿರೋಧತ್ವ ಎನ್ನುವುದು ಉಂಟು. ಆದರೂ ಆ ವಿರೋಧ ಪ್ರಾರಂಭವಾಗುವಲ್ಲಿ ನೀವು ಭಾವಿಸಿದ್ದು ಸೀತಾಮಾತೆಯನ್ನ ಅಪಹರಿಸಿದ್ದು ಎನ್ನುವುದಾಗಿ ಅಲ್ವೋ? ಖಂಡಿತವಾಗೂ ಅಲ್ಲವೇ ಅಲ್ಲ. ಮತ್ತೆ ಸೀತಾ ಅಪಹರಣ ಪ್ರಕರಣಕ್ಕಿಂತ ಮುಂಚಿತವಾಗಿ ನೀನು ಮಾಡಿರುವ ಒಂದು ಅಪರಾಧದಿಂದಾಗಿ ಈ ಸೀತಾ ಅಪಹರಣವೆನ್ನುವುದಾಗುವುದಕ್ಕೆ ಸಾಧ್ಯವಾಯಿತು. ಯಾವ ಅಪರಾಧದ ಕುರಿತಾಗಿ ಮಾತಾಡ್ತಿದ್ದಿ? ಬೇರೆ ಏನು ಅಲ್ಲ, ನಿನ್ನಲ್ಲಿಯವರೆಗಾಗಿ ಬಂದವಳು ಶೂರ್ಪನಖಿ. ಬರುವುದಕ್ಕೆ ಕಾರಣ ನಿನ್ನ ರೂಪವನ್ನ ನೋಡಿ ಮೋಹಿಸಿದವಳು ಅವಳು. ಹೆಣ್ಣು ಅಂತ ಆದ ಮೇಲೆ ಈ ಪ್ರಪಂಚದಲ್ಲಿ ಸುಂದರ ಗಂಡು ಮಕ್ಕಳನ್ನ ಕಂಡಾಗ ಮೋಹಕ್ಕೆ ಒಳಗಾಗುವುದು ಆಕ್ಷೇಪವಲ್ಲ, ಅನಾರ್ಹವಲ್ಲ. ಖಂಡಿತ ಅಲ್ವೇ ಅಲ್ಲ. ಅಂಥದರಲ್ಲಿ ನಿನ್ನನ್ನು ಬಯಸಿದ್ದಾಳೆ ಎಂಬ ಕಾರಣಕ್ಕಾಗಿ ಅವಳ ಮೂಗು ಹಾಗೂ ಕಿವಿಯನ್ನ ಕತ್ತರಿಸಿ ಅವಳ ಮಾನಭಂಗವನ್ನ ಮಾಡಿದವನು ನೀನು. ಆವತ್ತು ಮಾನಭಂಗವನ್ನ ಮಾಡಿದ ಕಾರಣ ಅವಳು ಪ್ರತಿಜ್ಞಾಬದ್ಧಳಾಗಿದ್ದಾಳೆ. ಮುಂದೊಂದು ದಿವಸ ನಿನ್ನ ಹೆಂಡತಿಯನ್ನು ಅಪಹರಿಸುತ್ತೇನೆ, ಅಪಹರಿಸುವ ವ್ಯವಸ್ಥೆಯನ್ನ ಮಾಡ್ತೇನೆ ಎನ್ನುವುದಾಗಿ. ಆವತ್ತು ನೀನು ಅವಳ ಮಾನಭಂಗವನ್ನ ಮಾಡದೇ ಇದ್ರೆ ಇವತ್ತು ನಿನ್ನ ಹೆಂಡತಿ ಅಪಹರಣವಾಗುತ್ತಾ ಇತ್ತಾ ಎನ್ನುವುದಾಗಿ ಪ್ರಶ್ನೆಯನ್ನ ಮಾಡ್ತೇನೆ. ಯಾಕೆ ಅವಳ ಮಾನಭಂಗ ಮಾಡಿದೆ ಕೇಳ್ತೇನೆ. ಬಂದವರ ಯುದ್ಧ ಮಾಡುವುದನ್ನು ಬಿಟ್ಟು ವಾದಕ್ಕೊಂದು ವಿಚಾರವನ್ನು ಎತ್ತಿ ಹಾಕಿದೆ. ವಾದದ ವಿಚಾರ ಕೇಳುವಾಗ ಖೇದವಾಗ್ತದೆ. ಖೇದವಾಗ್ತದೆ ಅಂತ ಆಡಬೇಕಾಗುತ್ತದೆ. ಯಾಕೋ ಅದಿಲ್ಲ ಅಂತ ಆದ್ರೆ ಪೂರ್ವದಲ್ಲಿ ತೊಳೆಯುವಂತ ಪ್ರಸಂಗವನ್ನೇ ಎತ್ತಿ ಆಡುವ ಮೂಲಕವಾಗಿ ಶೂರ್ಪನಕ್ಕೆ ಕಿವಿಮೂಗನ್ನು ಕತ್ತರಿಸಬಹುದೇ? ಹೆಣ್ಣೊಬ್ಬಳು ಗಂಡನ್ನು ಬಯಸಿದ್ರೆ ಅಪರಾಧ ಅಲ್ಲ. ಖಂಡಿತವಾಗಿ ಅವಳ ಆಕೆ ಕೇವಲ ನಮ್ಮನ್ನು ಮಾತ್ರ ಬಯಸಿದ್ದಲ್ಲ, ಅಲ್ಲಿರುವಂತ ಋಷಿಮುನಿಗಳ ಮೇಲೆ ಮಾನವಾದ ಕೃತ್ಯವನ್ನೇ ಮಾಡುವುದಕ್ಕೆ ಮುಂದಾಗಿದ್ದಾಳೆ. ಯಾಗ ಭಕ್ಷಕಳಾಗಿ ಹೋಗಿದ್ದಾಳೆ. ನಮ್ಮಲ್ಲಿಗೆ ಬರುವಾಗಲೂ ತನ್ನ ನಿಜ ಸ್ವರೂಪವನ್ನು ಮರೆಮಾಚಿ ಮಾಯಾ ಶೂರ್ಪನಕ್ಕೆ ಆಗಿ ಬಂದಿದ್ದಾಳೆ. ಬಂದವಳು
ನನ್ನನ್ನು ಬಯಸುವುದರ ಜೊತೆಗೆ ಪುರುಷಾತಿಕ್ರಮಣಕ್ಕೆ ಮುಂದಾಗಿದ್ದಾಳೆ. ಯಾವಾಗ ಪುರುಷಾತಿಕ್ರಮಣವನ್ನು ಮಾಡ್ತಾಳೋ ಅವಳ ಕಿವಿಮೂಗನ್ನೇ ಕತ್ತರಿಸಬೇಕು ಎನ್ನುವುದು ಶಾಸ್ತ್ರದಲ್ಲಿರುವಂತಹ ವಿಚಾರ. ಅದಕ್ಕೆ ಬೇಕಾಗಿ ಶಾಸ್ತ್ರ ರೀತಿಯಲ್ಲಿ ಅದಕ್ಕೆ ಶಿಕ್ಷೆಯಾಗಿ ಕಿವಿಮೂಗನ್ನು ಕತ್ತರಿಸಿದ್ದೇನೆ. ರಾಮ ಮಾಡುವಂತ ಪ್ರತಿ ಕಾರ್ಯದಲ್ಲಿಯೂ ನ್ಯಾಯವೇ ಇರ್ತದೆ, ಅನ್ಯಾಯ ಅಲ್ಲವೇ ಅಲ್ಲ. ನೀನು ಮಾಡಿದ ಕಾರ್ಯ ನ್ಯಾಯಯುತವಾಗಿ ಯಾವ ಕಾಲಕ್ಕೂ ರಾಮ ನ್ಯಾಯದಿಂದ ತಪ್ಪಿದವನಲ್ವೇ ಅಲ್ಲ. ಅನ್ಯಾಯಕ್ಕೆ ಮನಮಾಡುವ ಅಲ್ಲ ರಾಮ. ಎಲ್ಲ ಕಾರ್ಯವೂ ಸತ್ಯ ಧರ್ಮದ ಪರವಾಗಿರ್ತದೆ ಎನ್ನುವುದಾಗಿ ನೀನು ಆಡುವುದಕ್ಕೆ ಮುಂದಾಗ್ತಾ ಇದೆಯಾ. ಆಡುವುದಕ್ಕೆ ಮುಂದಾಗಿದ್ರೆ ಸಾಕಾಗುವುದಿಲ್ಲ. ಮತ್ತೆ ನೀನು ಧರ್ಮ ಪ್ರಕಾರವಾಗಿಲ್ಲದೆ ಅಧರ್ಮದ ದಾರಿಯನ್ನು ನೀನು ಹಿಡಿತಿದ್ದೀಯಾ ಎನ್ನುವುದಕ್ಕೆ ನಿನಗೆ 4-6 ಪ್ರಶ್ನೆಗಳನ್ನ ಕೇಳುವುದಕ್ಕೆ ನಾನು ಮುಂದಾಗ್ತೇನೆ. ಯಾವ ಪ್ರಶ್ನೆಯು ಬೇರೇನು ಅಲ್ಲ. ಈಗಾಗಲೇ ಸೀತಾಪಹರಣ ಪ್ರಕರಣ ನಡೆಯಿತು. ಆ ಸಂದರ್ಭ ರಾವಣನೊಡನೆ ಸಂಧಾನಕ್ಕೆ ಮನ ಮಾಡಿದವನು ನೀನು. ಸಂಧಾನವನ್ನ ಮಾಡಿಕೊಳ್ಳುವಾಗ ನೀನು ನಿಜವಾಗಲೂ ಬುದ್ಧಿವಂತನೇ ಹೌದು ಅಂತ ಆದ್ರೆ ರಾವಣ ಯೋಗ್ಯತೆಯನ್ನು ಅರ್ಥವಿಸಿಕೊಂಡಿರುವಂತಹ ನೀನು ಅವನ ಯೋಗ್ಯತೆಗೆ ಸರಿಸಮನಾದವರನ್ನ ಆ ಲಂಕೆಯವರಿಗಾಗಿ ಸಂಧಾನಕ್ಕೆ ಕಳುಹಿಸಬೇಕಿತ್ತು. ಆದ್ರೆ ನೀನು ಹಾಗೆ ಮಾಡಲಿಲ್ಲ. ಇಲ್ಲ, ಅಂಗದನ್ನ ಕಳುಹಿಸಿಕೊಟ್ಟೆ. ಅದರಲ್ಲಿಯೂ ವಯಸ್ಸಾದ ಕಪಿಗಳನ್ನು ಯಾರನ್ನು ನೀನು ಕಳುಹಿಸಿಕೊಡಲಿಲ್ಲ. ಕಳಿಸಲಿಲ್ಲ. ಸಣ್ಣ ಕಪಿಯೊಂದನ್ನ ಕಳುಹಿಸಿಕೊಟ್ಟು ಅಲ್ಲಿಯೂ ಸಹ ರಾವಣನ ಪಾಲಿಗೆ ಅಪಮಾನ ಮಾಡುವುದಕ್ಕೆ ಮುಂದಾದೆ. ಇದೇ ಎಷ್ಟರ ಮಟ್ಟಿಗೆ ಸಮಂಜಸ? ಖಂಡಿತವಾಗಿ ನ್ಯಾಯಸಮ್ಮತವೇ ಆಗಿದೆ. ಯಾಕೆ ಬಲ್ಲಯ್ಯ, ರಾವಣನಲ್ಲಿಯೂ ವಾಲಿಯಲ್ಲಿಯೂ ತುಲ್ಯಾದಿ ಮಿತ್ರತ್ವ ಎನ್ನುವುದು ಏರ್ಪಟ್ಟಿದೆ. ವಾಲಿ ಸತ್ತ ಬಳಿಕ ವಾಲಿಯ ಸೂನುವಾದಂತ ಅಂಗದ ನನ್ನ ಪಕ್ಷವನ್ನಾಂತು ಬದ್ಧವನಿದ್ದಾರೆ. ಅಂಗದ ನನ್ನ ಪಕ್ಷವನ್ನಾಂತು ಸಂಧಾನದ ಮಾತುಗಳನ್ನಾಡದೆ ರಾವಣನ ಮೇಲೆ ಘಾತವನ್ನೇ ಮಾಡಿದಂತಾದ್ರೆ ಮೊದಲು ಮಾಡಿದ ತುಲ್ಯಾದಿ ಮಿತ್ರತ್ವದಂತೆ ಮಿತ್ರದ್ರೋಹ ಮಾಡಿದಂತ ದೋಷಕ್ಕೆ ಅಂಗದ ಗುರಿಯಾಗಬೇಕಾಗುತ್ತದೆ. ಆ ಕಾರಣಕ್ಕೆ ಬೇಕಾಗಿ ಉಳಿದ ಕಪಿಗಳನ್ನೆಲ್ಲವನ್ನು ಬಿಟ್ಟು ಅಂಗದನ್ನೇ ಸಂಧಾನಕ್ಕೆ ಕಳಿಸಿದೆ. ಇದಕ್ಕೆ ಮೂಲ ಕಾರಣವಾಗಿರುವುದು ವಾಲಿಯದ್ದಾದಂತ ಮಿತ್ರತ್ವ. ಆದ್ರೆ ವಾಲಿಯ ಪ್ರಕರಣವನ್ನೇ ಮುಂದಿಟ್ಟುಕೊಳ್ಳೋಣ. ಮಾನವರಾದವರು ಮಂಗನ್ನ ಕೊಲ್ಲಬಾರದಂತೆ ಅಂತಹದರಲ್ಲಿ ವಾಲಿ ಎನ್ನುವಂತಹ ಮಂಗನನ್ನ ನೀನು ಮರೆಯಲ್ಲಿ ನಿಂತು ಬಾಣವನ್ನ ಪ್ರಯೋಗಿಸುವ ಮುಖೇನವಾಗಿ ಅವನನ್ನ ಕೊಂದೆ ಅಂತಲ್ಲ. ಅದು ಎಷ್ಟರ ಮಟ್ಟಿಗೆ ಸಮಂಜಸ? ಖಂಡಿತವಾಗಿಯೂ ಸಮಂಜಸವೇ. ಯಾಕೆ ಬಲ್ಲಯ್ಯ, ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು. ಒಬ್ಬಾತ ಅಣ್ಣನಾದವ ತಂದೆಯ ಸ್ಥಾನದಲ್ಲಿರಬೇಕಾದವ, ಅವನೇ ತಮ್ಮನಾದಂತ ಸುಗ್ರೀವನ ಹೆಂಡತಿಯನ್ನು ಬಲಾತ್ಕಾರವಾಗಿ ಇರಿಸಿಕೊಳ್ತಾನೆ ಎಂದಾದ್ರೆ ಅಂತವನನ್ನು ಕೊಲ್ಲಬೇಕು ಎನ್ನುವುದು ಶಾಸ್ತ್ರದಲ್ಲೇ ವಿಧಿತವಾಗಿದೆ. ಮತ್ತೆ ಮರೆಯಲ್ಲಿ ಯಾಕೆ ನಿಂತೆ? ಕಾರಣ ಉಂಟು. ಅವನಿಗೆ ದೇವೇಂದ್ರದತ್ತವಾಗಿರುವಂತಹ ಕಾಂಚನ ಎನ್ನುವಂತಹ ಮಾಲೆ, ಅದರ ಪರಿಣಾಮವಾಗಿ ತಾನು ಇನ್ನೊಬ್ಬರ ಶಕ್ತಿಯನ್ನು ಅರ್ಥವಾಗಿ ಸೆಳೆಯುತ್ತಾ ಇದ್ದ. ಮರೆಯಲ್ಲಿ ನಾನು ಇಲ್ಲದೆ ಉಳಿದೆ ಅಂತಾದ್ರೆ ರಾಮನಂತ ಅರ್ಧ ಶಕ್ತಿ ವಾಲಿಯನ್ನು ಸೇರುತ್ತಾ ಇತ್ತು. ವಾಲಿಗೆ ರಾಮನ ಸಾಮರ್ಥ್ಯ ಸೇರ್ತದೆ ಎನ್ನುವ ಹಾಗೆ ಖೇದ ಅಲ್ಲ. ಸೇರಿತು ಅಂತಾದ್ರೆ ಉಳಿದವರ ಹೆಣ್ಣು ಮಕ್ಕಳನ್ನು ಎಳೆಯುವಲ್ಲಿ ಬೇಕಾಗಿ ರಾಮನ ಶಕ್ತಿ ವಿನಿಯೋಗವಾಗ್ತದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಮರೆಯಲ್ಲಿ ನಿಂತು ಉಪಾಯದಿಂದ ಹೊಡೆದು ಕಳೆದಿದ್ದೇನೆ. ತಪ್ಪೇನು ಕೇಳ್ತೇನೆ? ಹಾಗೆ ಯೋಚನೆ ಮಾಡುವುದಕ್ಕಿಂತಲೂ ಅಲ್ಲಿ ಸುಗ್ರೀವನಲ್ಲಿ ಮಾತನ್ನ ಕೊಟ್ಟೆ ಅಂತೆ. ವಾಲಿಯನ್ನ ಕೊಂದಾದು ನಿನ್ನ ಹೆಂಡತಿ ಅಂತ ರುಮೆಯನ್ನ ನಿನ್ನ ಪಾಲಿಗೆ ಒಪ್ಪಿಸ್ತೇನೆ ಎನ್ನುವುದಾಗಿ ಮಾಡಿದವನಾದೆ. ಇಲ್ಲಿ ವಾಲಿಗೆ ಬಾಣವನ್ನ ಪ್ರಯೋಗ ಮಾಡಿದಂತಹ ಸಂದರ್ಭ ಬದುಕಬೇಕೆನ್ನುವ ಆಸೆ ಇದ್ದದೆ ಹೌದು ಅಂತಾದ್ರೆ ಸ್ವಲ್ಪವೂ ನೋವಾಗದ ಈ ರೀತಿಯಲ್ಲಿ ಬಾಣವನ್ನ ಹಿಂತೆಗಿತೇನೆ ಎನ್ನುವುದಾಗಿ ಹೇಳಿದಂತೆ. ಹಾಗಾದ್ರಲ್ಲಿ ಕೊಲ್ಲುತ್ತೇನೆ ಎನ್ನುವುದಾಗಿ ಹೇಳಿದ್ಯಾಕೆ? ಇಲ್ಲಿ ಬದುಕಿಸ್ತೇನೆ ಎನ್ನುವುದಾಗಿ ಆಡಿದ್ಯಾಕೆ? ಮಾಡುವ ಮಾತು ಯಾವ ಕಾಲಕ್ಕೂ ಎರಡಾಡುವುದಕ್ಕಿಲ್ಲ, ಎಡರಾಡುವುದಕ್ಕಿಲ್ಲ. ಹಾಗಿದ್ರೆ ಎರಡರ ಅರ್ಥವನ್ನು ನಾವು ಗ್ರಹಿಸಿಕೊಡಬೇಕು. ಏನು? ಸುಗ್ರೀವನಲ್ಲಾಡಿದ ಮಾತೇನು? ವಾಲಿಯನ್ನು ಕೊಂದು ಕೊಡ್ತೇನೆ. ಯಾವ ವಾಲಿಯನ್ನು ಕೊಂದು ಕೊಡ್ತೇನೆ? ದುಷ್ಟನು, ದುರಾತ್ಮನು, ಅತ್ಯಾಚಾರಿ, ಅನಾಚಾರಿಯಾದಂತ ವಾಲಿಯನ್ನು ಕೊಂದು ಕೊಡ್ತೇನೆ. ಸುಗ್ರೀವನ ಹೆಂಡತಿಯನ್ನು ಬಿಟ್ಟು ಕೊಡ್ತಾನೆ ಅಂತಾದ್ರೆ ಮುಂದಿನ್ನು ಬದುಕಬೇಕೆಂಬ ಆಸೆ ಇದ್ದಾದ್ರೆ ಹಿಂದೆಗೆರವಲು ಬಾಣ ನೋಯದಂತೆ ಹಿಂದಿನಂದದಲ್ಲಿ ಬದುಕಬೇಕು ಎನ್ನುವ ಹಾಗೆ ನಾನೇ ಆಡಿದ್ದರಿಂದ ಯಾವ ಕಾಲಕ್ಕೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಭಾವದಿಂದ ಅವನ ಸತ್ಯದವರಿಗೆ ಬಿಟ್ಟು ಕೊಡ್ತಾನು ಅಂತ ವಾಲಿಯನ್ನು ಬದುಕಿಸ್ತೇನೆ ಅಂತ ಹೇಳಿದ್ದು ನಾನು. ಕೊಲ್ಲುವುದೇ ಕೈಂಕರ್ಯವಲ್ಲ, ಕಾಯಬೇಕಾದದ್ದು ಧರ್ಮ ಎನ್ನುವ ನೆಲೆಯಲ್ಲಿ ಕಾಯುವುದಕ್ಕೆ ಮುಂದಾದ. ಆದ್ರೆ ಕೊನೆಯದಾಗಿ ಕೇಳುವ ಪ್ರಶ್ನೆ ಏನು?
ರಾವಣ ಹಾಗೂ ವಿಭೀಷಣ ಹೌದು. ಅಣ್ಣ ತಮ್ಮಂದಿರಾಗಿದ್ದವರು. ಮೊದಲು ಬಹಳ ಸೌಮ್ಯತೆಯಿಂದ ಇದ್ದವರು, ಅವರ ಜೊತೆಯಾಗೇ ಇದ್ದವರು. ನಿಜ. ಆದ್ರೆ ಮತ್ತೆ ಆ ಬಳಿಕ ನಿನ್ನ ಪ್ರಕರಣದಿಂದಾಗಿ ಹಾ. ವಿರೋಧ ಭಾವದಿಂದಾಗಿ ವಿಭೀಷಣ ನಿನ್ನ ಪಕ್ಷವನ್ನ ಸೇರಿಕೊಂಡ ಬಳಿಕ ಲಂಕೆಯ ಪಟ್ಟವನ್ನಿಗೆ ಕಟ್ಟುತ್ತೇನೆ ಎನ್ನುವುದಾಗಿ ಪಟ್ಟಾಭಿಷೇಕವನ್ನ ಮಾಡಿದವನು ನೀನನ್ನ. ನಾನೇ ಮಾಡಿದ್ದೆ. ಆದರೆ ರಾವಣನಿಗೂ ಒಂದು ಮಾತನಾಡಿದೆ ಅಂತೆ. ನೀನು ಒಂದು ವೇಳೆ ಸೀತೆಯನ್ನ ಬಿಟ್ಟುಕೊಟ್ಟೆ ಅಂತ ಆದ್ರೆ ನಿನಗೆ ನಾಡನ್ನು ಒಪ್ಪಿಸ್ತೇನೆ ಎನ್ನುವುದಾಗಿ ಮೂಲಕ ಅವಕಾಶ ಕಲ್ಪಿಸಿಕೊಡ್ತೇನೆ. ಒಂದು ವೇಳೆ ಎಲ್ಲಿಯಾದ್ರು ರಾವಣೇಶ್ವರ ಸೀತೆಯನ್ನ ಬಿಟ್ಟುಕೊಟ್ಟಿದ್ದೆ ಹೌದು ಅಂತ ಆದ್ರೆ ಅವನಿಗೆ ಅಧಿಕಾರ ಎಲ್ಲಿಂದ ಸಿಗುತ್ತಾ ಇತ್ತು? ಅವನಿಗೆ ಲಂಕೆ ಅಧಿಕಾರವನ್ನೇ ಕೊಡಬೇಕು. ಹಾಗಾದ್ರೆ ವಿಭೀಷಣನಿಗೆ ಕೊಟ್ಟ ಮಾತು, ವಿಭೀಷಣನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು ಅಂತ ಆದ್ರೆ ನನ್ನದಾದಂತ ಅಯೋಧ್ಯೆಯನ್ನು ಅವನಿಗೆ ಬಿಟ್ಟುಕೊಟ್ಟು ಪಟ್ಟವನ್ನು ಕಟ್ಟಿ ರಾಮ ಮಾತನ್ನು ಉಳಿಸಿಕೊಳ್ತಾ ಇದ್ದ. ರಾಮ ತರಣಿಸೇನ, ಖಂಡಿತವಾಗಲೂ ನೀನು ಆಡಿದ ಮಾತುಗಳೆಲ್ಲವೂ ಸತ್ಯವೇ ಹೌದು. ನಿನ್ನ ಯೋಗ್ಯತೆ ತಿಳಿಯದೆ ನಾನು ಈ ರೀತಿಯಾಗಿ ನಿನ್ನನ್ನು ಕೆಣಕುವುದಕ್ಕೆ ಮುಂದಾದದ್ದಲ್ಲ. ನಾನು ಅನೇಕ ದಾನವರ ಪಡೆಯನ್ನು ಕೂಡಿಕೊಂಡು ಬಂದವನಾಗಿದ್ದೇನೆ. ಅವರಿಗೂ ಈ ವಿಚಾರ ತಿಳಿಯಲಿ ಎಂಬ ಕಾರಣಕ್ಕೋಸ್ಕರವಾಗಿ ನಿನ್ನ ಯೋಗ್ಯತೆಯನ್ನು ಪ್ರಕಟಪಡಿಸಲು ಸುಖವಾಗಿ ಮುಂದಾದೆ. ಆದರೆ ಬಂದದ್ದು ನಿನ್ನ ಫಲ ಪರೀಕ್ಷೆಗೆ. ಈಗ ಫಲ ಪರೀಕ್ಷೆ ಮಾಡ್ತೀಯೋ? ಧಾರ್ಮಿಕರಾಗಿ ವರ್ತಿಸ್ತೀಯ ಎನ್ನುವ ಹಾಗೆ ಭಾವಿಸಿದ್ರೆ ಅದೆಲ್ಲ ಧನುಜನಾಗಿ ವರ್ತಿಸುವುದಕ್ಕೆ ಮುಂದಾಗತೀಯ ಅಂತಾದ್ರೆ ಧನುಜರಿಗೆ ಇದು ತನಕ ಯಾವ ಶರಾಘಾತವನ್ನು ಮಾಡಿದ್ದೇನು ಅದಕ್ಕೆ ಸಿದ್ಧ ನಿಂತ ರಾಮ ಯುದ್ಧ ಮಾಡುವ ಸಂದರ್ಭದಲ್ಲಿ ತರಣಿಸೇನ ಬಿದ್ದಿದ್ದಾನೆ. ಬಿದ್ದವನ ಮೇಲೆ ಘಾತ ಸರಿಯಲ್ಲ, ನಿರೀಕ್ಷೆಯಲ್ಲಿರ್ತೀನಿ. ರಾಮಚಂದ್ರನೊಡನೆ ಕಾಡಾಕಾಡಿಯ ಹೋಗಿ ಹೋರಾಟವನ್ನು ಮಾಡಬೇಕಿರುವ ಉದ್ದೇಶದಿಂದಾಗಿ ಅವನೊಡನೆ ಯುದ್ಧಕ್ಕೆ ಮುಂದಾದವನು ನಾನು. ರಾಮ ಬಿಡುವಂತ ತರಳಿಗೆ ಜೊತೆಯನ್ನು ಒಡ್ಡುವುದಕ್ಕಾಗದೆ ಶಕ್ತಿ ಕುಂದಿರುವಂತ ನಾನು ತರೆಯಲ್ಲೇ ಬಿದ್ದಿದ್ದೇನೆ. ಹಾಗಾದ್ರೆ ಇದು ನನಗೆ ವಿಶೇಷವೇ? ಖಂಡಿತವಾಗಲು ಅಲ್ಲವೇ ಅಲ್ಲ. ರಣಕ್ಷೇತ್ರಕ್ಕೆ ಬರುವ ಮುಂಚಿತವಾಗಿ ನಾನು ಆಲೋಚನೆಯನ್ನ ಮಾಡಿದವ. ರಾಮನೊಡನೆ ಹೋರಾಟವನ್ನ ಮಾಡಿ ಜಯವನ್ನ ಕಾಣುವುದಕ್ಕೆ ನನಗೆ ಸಾಧ್ಯವಿಲ್ಲ. ಹಾಗಾದ್ರೆ ನಾನು ಬರುವುದು ಮೋಕ್ಷದ ಆಕಾಂಕ್ಷೆಯಿಂದ, ಸಾವನ್ನಪ್ಪಲು ಸುಖವಾಗಿ ಬಂದವ ಎನ್ನುವುದಾಗಿ. ಆದರೂ ಈಗ ನಾನು ಯೋಚನೆ ಮಾಡುವುದು ರಣಾಂಗಣದಲ್ಲಿ ಬೇರೇನೂ ಅಲ್ಲ, ನನ್ನ ತಂದೆಯ ಬಗೆಗಾಗಿ. ಎಲ್ಲಿಯಾದ್ರೂ ನಾನು ಇವರೊಡನೆ ಹೋರಾಟವನ್ನ ಮಾಡುತ್ತಿರುವಂತಹ ಸಂದರ್ಭ ಈ ರೀತಿಯಾಗಿ ಮಡದಿದ್ದೇನೆ ಎನ್ನುವಂತ ವಿಚಾರ ತಿಳಿಯಿತು ಅಂತಾದ್ರೆ ಖಂಡಿತವಾಗಲೂ ನನ್ನ ತಂದೆಯವರು ದುಃಖಿಸ್ತಾರೆ. ಹಾಗಾದ್ರೆ ನನ್ನಿಂದಾಗಿ ನನ್ನ ತಂದೆಯವರು ಕಣ್ಣೀರು ಹಾಕುವುದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲವೇ ಇಲ್ಲ. ನನ್ನ ತಂದೆಯ ಕಣ್ಣಿನಲ್ಲಿ ಒಂದು ಹನಿಯು ಕಣ್ಣೀರು ಬರಬಾರದು. ಕಣ್ಣೀರು ಬರಬಾರದು ಅಂತಾದ್ರೆ ರಾಮನನ್ನೇ ದೇವ ಎನ್ನುವುದಾಗಿ ಪೂಜಿಸುವಂತ ನನ್ನ ತಂದೆಗೆ ನನ್ನ ಮೇಲೆ ಕೋಪ ಬರಬೇಕು. ಕೋಪ ಬರಬೇಕು ಅಂತಾದ್ರೆ ರಾಮನನ್ನ ನಿಂದಿಸಬೇಕು. ರಾಮ ನನ್ನೆದುರಲ್ಲಿ ತೋರಿಸಿದ್ದೆ ಅಂತಾದ್ರೆ ನನಗೆ ಗೆಲುವು ಸಾಧಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನನ್ನು ವಿರೋಧಿಸಲೋಸುಗವಾಗಿ, ನಿನ್ನನ್ನು ಗೆಲ್ಲಲೋಸುಗವಾಗಿ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತೇನೆ.
ಇದೆಯಾ ನೀನು ತೊಡುವ ಬ್ರಹ್ಮಾಸ್ತ್ರಕ್ಕೆ ಪರಿಯಾಗಿ ವೈಕುಂಠಾಸ್ತ್ರವನ್ನೇ ಮಗನೇ, ಎಂತ ಕೆಟ್ಟ ದೃಶ್ಯವನ್ನ ನಾನು ಕಾಣ್ತಾ ಇದ್ದೇನೆ. ರುಂಡ ಮುಂಡ ಬೇರೆಯಾಗಿ ಬಿದ್ದಂತ ನಿನ್ನನ್ನು ನೋಡುವ ಈ ಕಣ್ಗಳು ಯಾಕೆ ಹಿಂಗಿ ಹೋಗಬಾರ್ದಾಗಿತ್ತು ಮಗ? ಹರಿದು ಹೋಗುವಂತ ನಿನ್ನ ನೆತ್ತರು ನನ್ನನ್ನು ಅಡಕಿಸ್ತಾ ಇದೆ. ನೀನೆಂತ ಕಡು ಲೋಭಿ ಅಪ್ಪ ಎನ್ನುವ ಹಾಗೆ. ಮಗನೇ, ಮಗ ಎನ್ನುವಂತ ಒಂದೇ ಒಂದು ಮಾತು ನಾನು ಹೇಳಿದ್ದೆ ಹೌದು ಅಂತಾಗಿದ್ರೆ ನನ್ನ ಪ್ರಭುವಿನಿಂದ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಬಹುದಾಗಿತ್ತು ಮಗನೇ, ಉಳಿಸಿಕೊಳ್ಳಬಹುದಾಗಿತ್ತು. ತ್ಯಾಗಕ್ಕೆ ನಿನ್ನನ್ನ ಬಲಿದಾನವಾಗಿ ಕೊಟ್ಟು ಬಿಟ್ಟೆ ಮಗನೇ, ಕೊಟ್ಟು ಬಿಟ್ಟೆ. ತರಣಿಸೇನ ಇದೆಲ್ಲ ನಾನು ಮಾಡಿದ ಕರ್ಮದ ಫಲ ಅಲ್ಲದೆ ಇನ್ನೇನು ಮಗ. ನನ್ನ ಅಣ್ಣನ ಮಕ್ಕಳು ಒಬ್ಬೊಬ್ಬರೇ ಅಳಿದು ಹೋಗುವಂತಹ ಕಾಲದಲ್ಲಿ ದೂರದಿಂದಲೇ ನಿಂತು ಒಂದು ಹನಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದವ ನಾನು. ತದನಂತರದಲ್ಲಿ ವಿಜಯೋತ್ಸವವನ್ನು ಆಚರಿಸುತ್ತಿದ್ದವ. ಈ ಕರ್ಮದ ಫಲ ಇಂದು ನಿನ್ನನ್ನು ಬಲಿ ತೆಗೆದುಕೊಂಡಿತ್ತು ಮಗನೇ, ಬಲಿ ತೆಗೆದುಕೊಂಡಿತ್ತು ಮಗನೇ. ಎಲ್ಲಿಯಾದ್ರೂ ನಿನ್ನ ಹೆತ್ತವೆ ನನ್ನ ಮಗ ತರಣಿಸೇನ ಎಲ್ಲಿ ಅಂತ ನನ್ನನ್ನು ಪ್ರಶ್ನೆ ಮಾಡಿದ್ರು ನಾನೇನ ಉತ್ತರ ಕೊಡಲಿ ಮಗನೇ, ನಾನು ಏನ ಮಾಡಿ ಅರಿವಿನ ಜವನಿಗೆ ಮುರಿಯುತ್ತ ಅರಿವಿನ ಜವನಿಗೆಯೋ ಸುರಿಯುತ್ತ ಕರಳನೆದೆಯಲ್ಲಿ ಬಿದ್ದು ಅಳುತ್ತ ಅತಿ ಮೊರಗುತ್ತಿರುವುದ ಕಾಣಲಾರದೆ ಸಂಶಯವದ ರಾಮಚಂದ್ರ, ವೈಪರೀತ್ಯದ ಭಾವನೆಯಿಂದಲೇ ನಾ ಗಮನಿಸುತ್ತಾ ಇದ್ದೇನಪ್ಪ. ಏನು ಪ್ರಭು? ಅಲ್ಲ ಅಂತಾದ್ರೆ ಯುದ್ಧದಲ್ಲಿ ತೊಡಗಿಕೊಂಡಂತಹ ಸಂದರ್ಭದಲ್ಲಿ ಬರುತ್ತಿರುವಂತಹ ವೀರನ್ಯಾರು ಎನ್ನುವ ಹಾಗೆ ಪ್ರಶ್ನಿಸಿದೆ ಅಂತಾದ್ರೆ ನನ್ನ ದೃಷ್ಟಿಯನ್ನೇ ಬದಲಾಯಿಸುವ ಉದ್ದೇಶದಿಂದಲೇ ಕಳ ಸುಪಾಶ್ವಿಕದ ಕುರಿತಾಗಿ ಆಡಿದವನು ನೀನು, ನೇರವಾಗಿ ಉತ್ತರಿಸಿದವನಲ್ಲ. ಆದರೆ ಈ ಸಂದರ್ಭಕ್ಕೆ ಬಿದ್ದು ಕಂಡೆ ಅಂತಾದ್ರೆ ಬಿದ್ದಿರುವಂತ ಕಳೆಯವರದ ಮೇಲೆ ನೀನು ಬಿದ್ದು ಅಳ್ಳಿರ್ತಾ ಇದ್ದೀಯ, ಕಣ್ಣೀರು ಸುರಿಸುತ್ತಾ ಇದ್ದೀಯ. ಇದು ತನಕ ಅನೇಕರು ನಿಮ್ಮವರೆಲ್ಲ ಬಂದವರಿದ್ದಾರೆ, ಪ್ರಾಣವನ್ನು ಕಳೆದುಕೊಂಡವರಿದ್ದಾರೆ. ಹೆಚ್ಚೇನು ನಿನ್ನ ಅಣ್ಣನ ಔರಸ ಪುತ್ರನಾದಂತಹ ಇಂದ್ರಯುತ್ವೆ ಮಡಿದ ಕಾಲಕ್ಕೂ
ಒಂದು ಬಿಂದು ಕಣ್ಣೀರನ್ನು ಸುರಿಸಿದವನಲ್ವಪ್ಪ ನೀನು? ಅವನಲ್ಲ, ನಿನ್ನ ಒಡ ಹುಟ್ಟಿನ ಅಣ್ಣನಾದಂತ ಕುಂಭಕರ್ಣ ಸತ್ತ ಕಾಲಕ್ಕೂ ಅಣ್ಣ ಎನ್ನುವ ಹಾಗೆ ಮಮ್ಮಲ ಮರುಗಿದವನು ನೀನಲ್ವಪ್ಪ. ಆದ್ರೆ ಈ ಸಂದರ್ಭಕ್ಕೆ ಬಿದ್ದಿರುವಂತ ರಾವಣನ ಸಾಕು ಮಗನ ಮೇಲೆ ಮಗನೇ ಎನ್ನುವ ಹಾಗೆ ಪ್ರೀತಿಯಿಂದ ಒಪ್ಪಿ ಮುದ್ದಿಸ್ತೀಯ ಅಂತಾದ್ರೆ ಸಟೆಗೆ ನಾಡಬೇಡ, ಸಟೆಗೆ ನಾಡಬೇಡ. ಯಾರಿವ ಹೇಳು ಭೀಷಣ? ಸತ್ಯವ ಕೇಳಿರಲಿ ಕಾಳದಲ್ಲಿ ಬಂದಿರಲು ಸತ್ಯವ ಕೇಳಿರಲಿ ನಿಜ ಕಾರ್ಯ ಸೋಲೋನೆಂದು ಹುಸಿ ಹೊಡಿದೆ ನಿಜ ಕಾರ್ಯ ಸೋಲೋನೆಂದು ಹುಸಿ ಹೊಡಿದೆ ರಾಮ 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 ಶರಣನನ್ನ ಮನ್ನಿಸಬೇಕು ಪ್ರಭು, ಶರಣನನ್ನ ಮನ್ನಿಸಬೇಕು. ಯಾಕೆ ಭೀಷಣ? ಪ್ರಭು, ಪುತ್ರ ಶೋಕ ಎನ್ನುವುದು ನಿರಂತರ ಅಂತ ಆಡ್ತಾರೆ. ಗಂಡನನ್ನ ಕಳೆದುಕೊಂಡಂತ ಹೆಂಡತಿ ಕೆಲವಾರು ವರ್ಷದವರೆಗೆ ಆ ಗಂಡನ ನೆನಪನ್ನೇ ಇರಿಸಿಕೊಂಡು ನೋವಿನಿಂದಲೇ ಕಾಲವನ್ನ ಕಳಿತಾಳಂತೆ. ಹೆಂಡತಿಯನ್ನ ಕಳೆದುಕೊಂಡಂತ ಗಂಡ ತಿಂಗಳುಗಳಲ್ಲಿ ಆ ನೋವನ್ನ ಮರೆತು ಬಿಡ್ತಾನಂತೆ. ತಂದೆ ತಾಯಿಗಳನ್ನ ಕಳೆದುಕೊಂಡಂತ ಪುತ್ರರು ಕೆಲವಾರು ದಿನಗಳಲ್ಲೇ ಅವರ ನೆನಪು ಬಿಟ್ಟು ಬಿಡ್ತಾರಂತೆ. ಆದ್ರೆ ಮಗನನ್ನ ಕಳೆದುಕೊಂಡಂತ ತಂದೆ ಆ ನೋವಿನಿಂದ ಬಿಟ್ಟು ಬಿಡುವುದಕ್ಕಾಗುವುದಿಲ್ವಂತೆ ಪ್ರಭು. ಪ್ರತಿನಿತ್ಯವೂ ತಾನು ಊಟ ಮಾಡುವ ಕಾಲದಲ್ಲಿ ನನ್ನ ಮಗ ಇದ್ದಿದ್ರೆ ಒಂದಿಷ್ಟು ಅನ್ನ ಅವನಿಗೆ ತಿನ್ನಿಸಬಹುದು ಎನ್ನುವ ಹಾಗೆ ಕಣ್ಣೀರು ಸುರಿಸ್ತಾನಂತೆ. ಪ್ರಭು, ಹಾಗಂತಾದ್ರೆ ಯಾಕೆ ಹೀಗೆ ಹೇಳ್ತಾ ಇದ್ದೇನೆ? ನಿನ್ನೊಡನೆ ದುರಕ್ಕೆ ನಿಂತವ ಯಾರು ಯಾರು ಎನ್ನುವ ಹಾಗೆ ನೀನು ಮತ್ತೆ ಮತ್ತೆ ಕೇಳಿದ್ರು ಕೇಳುವುದಕ್ಕೆ ನಾನು ಮುಂದಾಗದೆ ಹೋದೆ. ನಿನ್ನೊಡನೆ ಸಟೆಯಾಡಿದೆ. ನೀ ಮಾಡುವಂತ ಕಾರ್ಯಕ್ಕೆ ಯಾವುದೇ ಕಾರಣಕ್ಕೆ ವಿಘ್ನ ನನ್ನಿಂದ ಬರಬಾರದು ಎನ್ನುವಂತ ಉದ್ದೇಶದಿಂದ ಸತ್ಯವನ್ನ ಮುಚ್ಚಿಟ್ಟೆ ಪ್ರಭು, ಸತ್ಯವನ್ನ ಮುಚ್ಚಿಟ್ಟೆ. ಹಾಗಿದ್ರೆ ಸತ್ಯ ಯಾವುದು ಭೀಷಣ? ರಾಮಚಂದ್ರ, ಭೀಷಣ, ನಿನ್ನ ಶರಳು ತರುಣ್ಯ ಸೇನನ ಕೊರಳ ಕೊಯ್ದದ್ದಲ್ಲ ನನ್ನ ಉದರವನ್ನ ಸೆಳೆದು ಇವ ನನ್ನ ಮಗ ಪ್ರಭು, ಇವ ನನ್ನ ಮಗ. ಭೀಷಣ, ಭೀಷಣ,
ಎಂತಹ ಕೃತ್ಯಕ್ಕೆ ಮುಂದಾಗಿ ಬಿಟ್ಟಿಯಪ್ಪ ನೀನು. ಹಾಗಿರುವುದು ನನ್ನ ಸರಳು ಅವನ ಕೊರಳಿಗಲ್ಲ, ನಿನ್ನ ಕರುಳಿಗೆ ಅಂತ ಆಡ್ತಾ ಇದ್ದೆ. ಅಲ್ಲ ವಿಭೀಷಣ, ನಿನ್ನ ಕರುಳಿಗಲ್ಲ, ನನ್ನ ಸರಳು ತಾಗಿರುವುದು ನನ್ನ ಕೊರಳಿಗೆ ವಿಭೀಷಣ, ನನ್ನ ಕೊರಳಿಗೆ. ಲೋಕಮುಖದಲ್ಲಿ ನಿನ್ನಿಂದ ಅನೇಕ ಉಪಕಾರವನ್ನು ಪಡೆದವನು ನಾನಪ್ಪ. ಶಾಸ್ತ್ರಕಾರರೊಂದು ಮಾತನ್ನಾಡಿದ್ದಾರೆ, ಯಾವುದೇ ತಪ್ಪು ಮಾಡಿದಾತನಿಗಾದರೂ ಕ್ಷಮೆ ಎನ್ನುವುದುಂಟಂತೆ, ಕೃತಜ್ಞನಿಗೆ ಲೋಕಮುಖದಲ್ಲಿ ಕ್ಷಮೆಯೇ ಇಲ್ಲವಂತೆ. ಇದು ತನಕ ನಿನ್ನಿಂದ ಮಹದುಪಕಾರವನ್ನು ಪಡೆದು ಕೃತಜ್ಞನಾಗಿದ್ದವನಪ್ಪ ನಾನಿನ್ನಲ್ಲಿ. ಅಂತಹ ನಿನ್ನ ಮಗನನ್ನೇ ಕೊಂದಂತಹ ನಾನು ಈ ಕಾಲಕ್ಕೆ ಕೃತಜ್ಞನಾಗಿ ಹೋದೆ. ಆಡಬಾರದು ಪ್ರಭು. ಯಾವ ಶಿಕ್ಷೆಯಿಂದಲೂ ಪರಿಹರಿಸಿಕೊಳ್ಳಲಾಗದ ಪಾಪದ ಕೂಪಕ್ಕೆ ನಾ ಬೀಳುವ ಹಾಗೆ ಮಾಡಿದೆಯಲ್ಲ ವಿಭೀಷಣ. ಇಲ್ಲ ಪ್ರಭು. ಯಾಕೆ ಮಾಡಿದೆ ಹೇಳು ವಿಭೀಷಣ. ಯಾಕೆ ಮಾಡಿದೆ? ನಿನಗೆ ಮೋಸವಸವಿದೆ ಮನ್ಯಸಪರಾಧಗಳನ್ನು ರಾಮ ಚಾರು ಹೇಳು ಬದುಕಿದ್ದರೆ ಚಾರು ಪ್ರಭು, ನೀನು ಅಪರಾಧಿ ಅಲ್ಲ ಪ್ರಭು. ಯಾವ ಕಾರಣಕ್ಕೂ ನೀನು ಅಪರಾಧಿ ಅಲ್ಲ. ಮತ್ತೆ ಯಾಕೆ ಹೀಗೆ ಮಾಡಿದೆ? ಸತ್ಯವನ್ನ ಮುಚ್ಚಿಟ್ಟ ಕಾರಣ ನಾನು ಅಪರಾಧಿ ಆದೆ. ರಾಮಚಂದ್ರ, ಭೀಷಣ, ನಿನ್ನನ್ನು ಕಂಡುಕೊಂಡದ್ದು ಒಬ್ಬ ಮಾನವ ಎನ್ನುವ ಹಾಗಲ್ಲ, ಮತ್ತೆ ಮಾನವ ರೂಪದ ದೇವರು ಎನ್ನುವ ಹಾಗೆ ಭಾವಿಸಿದ್ದೇನೆ ನಾನು. ಭೂಮಿಗೆ ಬಂದಂತ ಕಷ್ಟವನ್ನು ಪರಿಹರಿಸಬೇಕೆನ್ನುವಂತ ಉದ್ದೇಶದಿಂದ ಮಾನವ ರೂಪದಿಂದ ತಲೆಗೆಳೆದು ಬಂದಂತ ದೇವೋತ್ತಮ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಪ್ರಭು, ಕಳೆದ 9 ತಿಂಗಳಿಂದ ಹೆಂಡತಿಯನ್ನ ಕಳೆದುಕೊಂಡು ನೋವನ್ನು ಅನುಭವಿಸುತ್ತಿದ್ದ ನೀನು ಹೆಂಡತಿಯನ್ನ ಜೊತೆಗೂಡಿಸಿಕೊಳ್ಬೇಕೆನ್ನುವಂತ ಉದ್ದೇಶದಿಂದ ಇಷ್ಟೆಲ್ಲ ಕಾರ್ಯ ಮಾಡುತ್ತಿದ್ದ ಕಾಲದಲ್ಲಿ ನನ್ನ ಅಗ್ರಜನ ಸೇನೆಯಿಂದ ಬಂದ ಹುಡುಗ ನನ್ನ ಮಗ ಅಂತ ಒಂದು ಮಾತು ಹೇಳಿದ್ರೆ ನಿಜ ಕಾರ್ಯ ಸೋಲುವುದು ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಗೌಪ್ಯವಾಗಿ ಮುಚ್ಚಿಟ್ಟೆ ಪ್ರಭು, ಸತ್ಯವನ್ನ ಮುಚ್ಚಿಟ್ಟೆ. ಈಗ ಅನ್ನಿಸ್ತದೆ ನಾನು ಆ ನಿಜವಾದ ಅಪರಾಧಿ. ಭೂಮಿಯ ಮೇಲೆ ಬದುಕುವುದಕ್ಕೆ ನನಗೆ ಯಾವ ಅರ್ಹತೆಯೂ ಇಲ್ಲ ಪ್ರಭು ರಾಮಚಂದ್ರ. ಹುಟ್ಟಿದ ನೆಲ ಲಂಕಾ ನಗರ, ಬದುಕಬೇಕಾದಂತ ಸ್ಥಳ ಲಂಕಾ ನಗರ. ಹುಟ್ಟಿದ ಭೂಮಿಯನ್ನ ಮರೆತು ತೊರೆದು ಬಂದೆ. ಸಾಕಿ ಸಲಹಿದಂತ ಅಗ್ರಜನಿಂದ ದೂರ ಆದೆ. ಹೆಚ್ಚೇನು ಒಂದು ದಿನವೂ ನಿನ್ನ ಜೊತೆಯಲ್ಲಿ ಸಹಬಾಳ್ವೆ ನಡೆಸುತ್ತೇನೆ ಎನ್ನುವ ಹಾಗೆ ಕೈ ಹಿಡಿದಂತ ಧರ್ಮ ಪತ್ನಿಯನ್ನ ನಡುದಾರಿಯಲ್ಲಿ ಬಿಟ್ಟು ಬಂದೆ ಪ್ರಭು. ಪ್ರತಿನಿತ್ಯವೂ ಎತ್ತಿ ಆಡಿಸುತ್ತಿದ್ದಂತ ನನ್ನ ಕಂದಮ್ಮನನ್ನ
ಬದುಕಿಸಿಕೊಳ್ಳುವುದಕ್ಕೂ ನಾನು ಮುಂದಾಗಲಿಲ್ಲ. ಅವನ ಸಾವಿಗೆ ನಾನು ಕಾರಣೀಕರ್ತನಾದೆ. ರಾಮಚಂದ್ರ, ವಿಭೀಷಣ, ಈ ಭೂಮಿಯ ಮೇಲೆ ಬದುಕುವುದಕ್ಕೆ ನನಗಿನ್ನೇನು ಅರ್ಹತೆ ಉಂಟು ಹೇಳು? ಅದಕ್ಕಾಗಿ ಆದ್ದರಿಂದ ನನಗೆ ಬದುಕು ಬೇಡ ಅನ್ನಿಸ್ತದೆ. ಆತ್ಮಹತ್ಯೆ ಮಾಡಿಕೊಳ್ತೇನೆ ಪ್ರಭು, ಬದುಕು ಹಾರಿ ತೋರಿಸಿ ಸ್ವಾಮಿ. ವಿಭೀಷಣ, ವಿಭೀಷಣ, ತಪ್ಪು ಮಾಡಿದೆ ಎನ್ನುವ ಹಾಗೆ ಭಾವಭರಿತನಾದಂತ ನೀನು ಮರಣವನ್ನು ಬಯಸುತ್ತಾ ಇದ್ದೀಯ. ಇನ್ಯಾಕೆ ನನಗೆ ಬದುಕು? ನೀನಾಗಿಯ ಮರಣವನ್ನು ತಂದುಕೊಂಡೆ ಅಂತಾದ್ರೆ ಅದರಿಂದ ನರಕವನ್ನು ಹೊಂದಬೇಕಾಗುತ್ತದಪ್ಪ. ಖಂಡಿತವಾಗಿಯೂ ಆ ಸ್ಥಾನವನ್ನು ಏರುವಂತಹ ನಿಷ್ಕಷ್ಟ ನೀನಲ್ಲ ಎನ್ನುವ ಕಾರಣಕ್ಕಾಗಿ ತಡೆಯುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ಚಾರು ಚರಿತನಾಗಿ ಲೋಕದಲ್ಲಿ ಧರ್ಮಿಷ್ಠನಾಗಿದ್ದವ ನೀನು. ನಿನ್ನ ಪಾಲಿಗೆ ಬಂದಂತ ವರವೇ ಹಾಗೆಂತೆ. ಧರ್ಮದಲ್ಲಿ ನಿನ್ನ ಬುದ್ಧಿ ಸ್ಥಿರವಾಗಿರಲಿ ಎನ್ನುವ ಹಾಗೆ ಬ್ರಹ್ಮ ಕೊಟ್ಟಂತಹ ವರ. ನಾನು ಬೇಕು ಅಂತ ಬಯಸದೇ ಇದ್ರು ಆ ಬ್ರಹ್ಮದೇವನನ್ನು ಕೊಟ್ಟ. ಈ ಕಾಲಕ್ಕೆ ಬ್ರಹ್ಮನೇ ಪರೀಕ್ಷೆ ಕೊಟ್ಟಿದ್ದ ವಿಧಾನ ಹೇಗೆ ಬಲ್ಲೆಯ? ಹೇಗೆ? ನಿನ್ನ ಮಗನನ್ನೇ ಎದುರಾಗಿ ಬಿಟ್ಟ ಕಾಲಕ್ಕೂ ಮಮಕಾರ ಬುದ್ಧಿಯನ್ನು ಬಿಟ್ಟು ಧರ್ಮ ಬುದ್ಧಿಯನ್ನು ಇರಿಸಿಕೊಂಡದ್ದರಿಂದ ಕೊಟ್ಟ ವರಕ್ಕೆ ಯಾವ ಕಾಲಕ್ಕೂ ಚ್ಯುತಿಯಾಗಲಿಲ್ವಪ್ಪ. ಒಂದು ಕಾಲಕ್ಕೆ ಚಂಡಮುಂಡರಿಗೆ ತಮ್ಮತ್ತಾದಂತಹ ಯಾವ ಬ್ರಹ್ಮಚರ್ಯ ಉಂಟು ಅದು ಕಳೆಯಿತು ಅಂತಾದ್ರೆ ಮರಣ ಎನ್ನುವ ಹಾಗೆ ವರ ಕೊಟ್ಟರಂತೆ. ದೇವಿಯನ್ನು ಕಂಡು ಚಂಡಮುಂಡನು ಕೆಟ್ಟಿಸಿಕೊಂಡರಂತೆ ತಮ್ಮತ್ತಾದಂತಹ ಬ್ರಹ್ಮಚರ್ಯವನ್ನು. ಮಗನನ್ನು ಕಂಡು ನೀನು ಮಮಕಾರದಿಂದ ನಿನ್ನ ಧರ್ಮ ಬುದ್ಧಿಯನ್ನು ಕೆಡಿಸಿಕೊಳ್ಳಲಿಲ್ಲ ಎನ್ನುವಲ್ಲಿಗೆ ನೀನೊಬ್ಬ ತ್ಯಾಗಮೂರ್ತಿ ಎನ್ನುವಲ್ಲ ಅನುಮಾನ ಇಲ್ಲವೇ ಇಲ್ಲ. ಹಾಗಿದ್ರೆ ಇಷ್ಟೆಲ್ಲ ಯಾಕಾಯಿತು ಎನ್ನುವ ಹಾಗೆ ಆಲೋಚನೆ ಮಾಡಬೇಕು. ವಿಭೀಷಣ ತನ್ನ ಮಗನನ್ನು ಕಳೆದುಕೊಂಡದ್ದು ಸೀತೆಗಾಗಿ ಅಲ್ಲ, ರಾಮನಿಗಾಗಿ ಅಲ್ಲ, ವಿಭೀಷಣನಿಗಾಗಿ ಅಲ್ಲ, ಧರ್ಮಕ್ಕಾಗಿ ಎನ್ನುವುದೇ ಸ್ಪಷ್ಟ. ಧರ್ಮದಲ್ಲಿ ನಿನ್ನ ಬುದ್ಧಿ ಸ್ಥಿರವಾಗಿ ಉಂಟು ಅಂತಾದ್ರೆ ಈ ಗುಣವನ್ನು ಇವರೆಲ್ಲರೂ ಅಳವಡಿಸಿಕೊಳ್ಳಲಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಒಂದು ಶುಭ ನಿರೀಕ್ಷೆಯಲ್ಲಿರೋಣ.